ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ನೆಕ್ಸ್ಟೆಡ್ ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಾವು ಆಲ್ರೆಡಿ ನೆಕ್ಸ್ಟೆಡ್ ಕಂಡೀಷನ್ ಸ್ಟೇಟ್ಮೆಂಟ್ ನಾವು ನೋಡಿದ್ವಿ. ಅಲ್ಲಿ ನಾವೇನು ಮಾಡಿದ್ವಿ, ಬೇಸಿಕಲಿ ಒಂದು ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ ಒಳಗಡೆ ನಾವೇನು ಮಾಡಿದ್ವಪ್ಪ ಅಂತ ಇನ್ನೊಂದು ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ ನಾವೇನು ಮಾಡಿದ್ವಿ, ಯೂಸ್ ಮಾಡಿದ್ವಿ. ಅದೇ ಥರ ನಾವು ಲೂಪ್ಸಲ್ಲಿ ಏನು ಮಾಡ್ತಾ ಇದೀವಿ ಅಂತಂದ್ರೆ, ನೆಕ್ಸ್ಟೆಡ್ ಲೂಪ್ಸಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಫಾರ್ ಲೂಪ್ ಒಳಗಡೆ ಅಥವಾ ಒಂದು ಲೂಪ್ ವೈಲ್ ಲೂಪ್ ಒಳಗಡೆ ನಾವೇನು ಮಾಡ್ತೀವಪ್ಪ ಅಂದರೆ ಇನ್ನೊಂದು ಫಾರ್ ಲೂಪ್ ಅಥವಾ ಇನ್ನೊಂದು ವೈಲ್ ಲೂಪ್ನ ನಾವು ಯೂಸ್ ಮಾಡ್ತೀವಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ, ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗ್ಬಿಟ್ಟು ನೆಕ್ಸ್ಟೆಡ್ ಲೂಪ್ಸ್ನ ಯಾವ ಥರ ಬಿಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಆಲ್ಸೋ ಒಂದು ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನೇನೊಂದು ಪ್ರತಿಯೊಂದು ವೀಡಿಯೋಗೆ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೀವು ನೋಡ್ತಾ ಇರ್ಬೋದು, ನಾನು ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ನೆಕ್ಸ್ಟೆಡ್ ಲೂಪ್ಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ನೀವು ಆಲ್ರೆಡಿ ನೆಕ್ಸ್ಟೆಡ್ ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ನ ಓದಿದ್ರ. ಸೊ ಬೇಸಿಕಲಿ ನಾವೆಲ್ಲ ಏನು ಮಾಡ್ತೀವಿ, ಒಂದು ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ ಒಳಗಡೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಇನ್ನೊಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಅದೇ ತರ ನಾವು ಇಲ್ಲಿ ನೆಕ್ಸ್ಟೆಡ್ ಲೂಪ್ಸ್ ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ, ಒಂದು ಲೂಪ್ಸ್ ಒಳಗಡೆ ಲೆಟ್ಸ್ ಸೇ ನಾವೇನಾದ್ರೂ ಒಂದು ಫಾರ್ ಲೂಪ್ನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರೊಳಗಡೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇನ್ನೊಂದು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಅಥವಾ ನಾವೇನಾದ್ರೂ ವೈ ಲೂಪ್ಸ್ನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರೊಳಗಡೆ ನಾವೇನು ಮಾಡ್ತೀವಿ, ಇನ್ನೊಂದು ಫೈ ಲೂಪ್ನ ಯೂಸ್ ಮಾಡ್ತೀವಿ. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟೆಡ್ ಲೂಪ್ಸ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಅಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಸಿಂಟ್ಯಾಕ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಫಾರ್ ಲೂಪ್ನ ಬರೀತೀವಿ. ಆಮೇಲೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇನ್ನೊಂದು ಫಾರ್ ಲೂಪ್ನ ರೇಂಜ್ ಬರೋದ್ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಾವಿಲ್ಲಿ ಒಳಗಡೆ ಏನೊಂದು ಕೋಡ್ ಏನಿರುತ್ತೆ ಅದನ್ನು ಬರೀತೀವಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ವಿ ಎಸ್ ಕೋಡ್ನ ಓಪನ್ ಮಾಡಿಬಿಟ್ಟು ನಿಮಗೆ ಎಂಡ್ ಟು ಎಂಡ್ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಅದ್ರ ವರ್ಕ್ ಫ್ಲೋ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನು ಮಾಡೋಣಪ್ಪ ಅಂದ್ರೆ ವಿ ಎಸ್ ಕೋಡ್ನ ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಹೊಸ ಫೈಲ್ ನೇಮ್ ಏನಪ್ಪ ಇಡ್ತೀನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ನಾನು ಐ ಆಮ್ ಗೋಯಿಂಗ್ ಟು ನೇಮ್ ದಿಸ್ ಫೈಲ್ ಆಸ್ ನೆಕ್ಸ್ಟೆಡ್ ಅಂಡರ್ ಸ್ಕೋರ್ ಲೂಪ್ಸ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಫೈಲ್ ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ. ಸೊ ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಕಮೆಂಟ್ಸ್ನ ಹಾಕ್ತೀನಿ. ಸೊ ಕಮೆಂಟ್ಸ್ ಎಂತ ಹಾಕ್ತೀವಿ, ನಾವು ಬರೆದಿರೋಂಥ ಕೋಡು ಯಾರಾದರೂ ಬೇರೆ ಏನಾದರೂ ಯೂಸ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಹೆಲ್ಪ್ ಆಗಲಿ ಅಥವಾ ಅವ್ರಿಗೆ ಅರ್ಥ ಆಗಲಿ ಕೋಡ್ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಕಮೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಕೋಡ್ನ ಬರೆದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಮಿ ಕನ್ಸಿಡರ್ ಅನ್ ಎಕ್ಸಾಂಪಲ್. ಸೊ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಫಾರ್ ಐ ಇನ್ ರೇಂಜ್ ಒಂದು ಕೋಡ್ನ ತಗೋತಿದ್ದೀನಿ. ಲೆಟ್ಸ್ ಅದು ಬಂದ್ಬಿಟ್ಟು 1 to 3 ವರೆಗೂ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಆ್ಯಂಡ್ ಆಲ್ಸೋ ಏನು ಮಾಡ್ತೀನಪ್ಪ ಅಂದ್ರೆ ಇನ್ನೊಂದು ಫಾರ್ ಲೂಪ್ನ ಹಾಕ್ತೀನಿ. ಅದನ್ನ ನಾನು ಜೆ ಇಂದ ಏನು ಮಾಡ್ತೀನಪ್ಪ ಅಂದ್ರೆ ಯೂಸ್ ಮಾಡ್ತೀನಿ. ಸೊ ಯಾವ ಥರ ನಾನು ಔಟರ್ ಲೂಪಲ್ಲಿ ಐನ ಯೂಸ್ ಮಾಡಿದೆ, ಅದೇ ಥರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ನರ್ ಲೂಪಲ್ಲಿ ಬಂದ್ಬಿಟ್ಟು ನಾನು ಜೆನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇದನ್ನು ಕೂಡ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ಟಿಲ್ 3 ವರೆಗೂ ರನ್ ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಎಫ್ ಅಂತ ಹೇಳ್ಬಿಟ್ಟು ನಾನು ಏನೋ ಬರ್ದೆ. ಸೊ ನಿಮಗೆ ಗೊತ್ತಿಲ್ಲ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ನಾನು ಇಲ್ಲಿವರೆಗೂ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಎಕ್ಸ್ ಮತ್ತು ವೈ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು, ಸೊ ಎಕ್ಸ್ ಆ್ಯಂಡ್ ವೈ ಅಲ್ಲ, ಸೊ ಐ ಮತ್ತು ಜೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸರಿ, ನಾನು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಕೋಡ್ನ ಬರ್ದಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಈ ಕೋಡ್ನ ನಾನು ನಿಮಗೆ ರನ್ ಮಾಡಿಬಿಡಿ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕೋಡ್ ಯಾವ ಥರ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದ್ಬಿಟ್ಟು 1112 2122 ಅಂತ ಹೇಳ್ಬಿಟ್ಟು ಬಂದಿದೆ. ಓಕೆ ಗಾಯ್ಸ್, ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಒಂದು ಏನೊಂದು ಫಾರ್ಮ್ಯಾಟ್ ಏನಿದೆ, ಔಟ್ಪುಟ್ ಫಾರ್ಮ್ಯಾಟ್ ಬಂದ್ಬಿಟ್ಟು ಇಲ್ಲಿ ಅಷ್ಟು ಚಂದ ಬಂದಿಲ್ಲ, ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂದು ಯಾವುದೋ ಪ್ಯಾರಾಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಒಂದು ನೆಕ್ಸ್ಟ್ ಲೈನ್ನ ಪ್ರಿಂಟ್ ಮಾಡ್ತೀನಿ, ಸರಿನಾ. ಸೊ ಈಗ ನಾನು ನಿಮ್ಗೆ ಇದನ್ನ ರೀರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 2 ಕ್ರಸ್ಟ್ ಮ್ಯಾಟ್ರಿಕ್ಸ್ ಬಂದಿದೆ. ಏನಪ್ಪ ಅಂದ್ರೆ 1,1 1,2 2,1 2,2 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇದು ಓಕೆ, ನಿಮಗೆ ಕಾಣ್ತಾ ಇಲ್ಲ ಅಂದ್ರೆ ಝೂಮ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು 1,1 1,2 2,1 2,2 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇದು ಯಾವ ತರ ರನ್ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ನನ್ನ ಕೇಳೋದಾದ್ರೆ, ಸೊ ಈಗ ನೋಡಿ ನಾನು ನಿಮ್ಗೆ ಇದನ್ನ ಯಾವ ತರ ರನ್ ಆಯ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಬಂದ್ಬಿಟ್ಟು ಫಸ್ಟ್ ಯಾವ ಲೂಪ್ ರನ್ ಆಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ಔಟರ್ ಲೂಪ್ ಬಂದ್ಬಿಟ್ಟು ರನ್ ಆಗುತ್ತೆ. ಸೊ ನಮ್ಮ ಔಟರ್ ಲೂಪ್ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿವರೆಗೂ ರನ್ ಆಗ್ತಿದೆ, 1 ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಎಲ್ಲಿವರೆಗೂ ರನ್ ಆಗುತ್ತದು 3 ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದೀನಿ ಅಂತಂದ್ರೆ 3 ವರೆಗೂ ರನ್ ಆಗೋದಿಲ್ಲ, ಅದು ಬಂದ್ಬಿಟ್ಟು 2 ವರೆಗೂ ರನ್ ಆಗುತ್ತೆ. ಸೊ ನಾನು ಇದನ್ನ ಆಲ್ರೆಡಿ ನಿಮಗೆ ಫಾರ್ ಲೂಪ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅಂತಂದ್ರೆ ನಮ್ಮ ಔಟರ್ ಲೂಪ್ ಬಂದ್ಬಿಟ್ಟು 1 ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಆಲ್ಸೋ 2 ವರೆಗೂ ರನ್ ಆಗುತ್ತೆ. ಸೊ ಫಸ್ಟ್ ಐ ವ್ಯಾಲ್ಯೂ ಏನಾಯ್ತು, ಐ ಇಸ್ ಈಕ್ವಲ್ ಟು ಲೆಟ್ ಮೀ ಯೂಸ್ ಕಮೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಬರೀತೀನಿ. ಐ ವ್ಯಾಲ್ಯೂ ಏನಾಯ್ತು, ಐ ಇಸ್ ಈಕ್ವಲ್ ಟು 1 ಆಯ್ತು, ಸರಿನಾ. ಅಂಡ್ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಯಾವಾಗ ಐ ಇಸ್ ಈಕ್ವಲ್ ಟು 1 ಆಗುತ್ತೋ, ಸೊ ಬೇಸಿಕಲಿ ಬಂದ್ಬಿಟ್ಟು ನಾನು ನಿಮಗೆ ನೋಟ್ಸ್ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಐಡಿಯಾ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ. ಸೊ ಐಡಿಯಾದಲ್ಲಿ ಏನಪ್ಪ ಈ ಒಂದು ನೆಕ್ಸ್ಟೆಡ್ ಲೂಪ್ ಐಡಿಯಾ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದ್ರೆ, ಔಟರ್ ಲೂಪ್ ಬಂದ್ಬಿಟ್ಟು ಫಸ್ಟ್ ಟೈಮ್ ರನ್ ಆಗುತ್ತೆ. ಯಾವಾಗ ಇದು ಫಸ್ಟ್ ಟೈಮ್ ರನ್ ಆಗುತ್ತೆ, ಇನ್ನರ್ ಲೂಪ್ ಬಂದ್ಬಿಟ್ಟು ಏನ್ ಮಾಡುತ್ತಪ್ಪ ಅಂತಂದ್ರೆ ಇಟ್ ರನ್ಸ್ ಕಂಪ್ಲೀಟ್ಲಿ ಫಾರ್ ಈಚ್ ಔಟರ್ ಲೂಪ್ ಇಟರೇಷನ್ ಅಂತ ಹೇಳ್ಬಿಟ್ಟು
ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಏನಪ್ಪ ಇದು ಅಂತ ಹೇಳ್ಬಿಟ್ಟು ನೋಡೋದ್ರೆ ಲೆಟ್ಸ್ ಐ ಈಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಈಗ ಏನಾಯ್ತು, ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು. ಸೊ ಯಾವಾಗ ಈ ಲೈನ್ ರನ್ ಆಗುತ್ತೆ, ಐ ಈಸ್ ಈಕ್ವಲ್ ಟು 1 ಯಾವಾಗ ರನ್ ಆಗುತ್ತೆ ಅವಾಗ ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಏನೊಂದು ಪಾಯಿಂಟರ್ ಇರುತ್ತೆ, ಪೈಥಾನ್ ಕಂಪೈಲರ್ ಪಾಯಿಂಟರ್ ಇರುತ್ತೆ, ಅದೇನ್ ಮಾಡುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಒಳಗಡೆ ಹೋಗುತ್ತೆ. ಸೊ ಒಳಗಡೆ ಹೋದಾಗ ಏನಿದೆ ಇಲ್ಲಿ ಫಾರ್ ಜೆ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದೀವಿ. ಸೊ ಅದ್ರೊಳಗಡೆ ಏನಾಯ್ತಪ್ಪ ಅಂತಂದ್ರೆ ವ್ಯಾಲ್ಯೂ ಏನಾಯ್ತು ಅವಾಗ ಜೆ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು. ಸೊ ಇಲ್ಲೇನಾಯ್ತು, ಜೆ ಇಸ್ ಈಕ್ವಲ್ ಟು 1 ಆಯ್ತು. ಸೊ ಜೆ ಇಸ್ ಈಕ್ವಲ್ ಟು 1 ಆಯ್ತು. ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದ್ರೊಳಗಡೆ ಹೋಗ್ಬಿಟ್ಟು ಏನ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಏನ ಪ್ರಿಂಟ್ ಮಾಡುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಏನೊಂದು ಎಫ್ ಅಂತ ಹಾಕ್ಬಿಟ್ಟು ಡಬಲ್ ಇನ್ವರ್ಟೆಡ್ ಕಾಮ ಹಾಕ್ಬಿಟ್ಟು ಐ ಕಮ ಜೆ ಅಂತ ಹೇಳ್ಬಿಟ್ಟು ಬರೆದಿದ್ದೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಇದನ್ನ ಎಫ್ ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಏನು ಅಂತ ಹೇಳ್ಬಿಟ್ಟು ನಾನು ಯಾವಾಗ ಒಂದು ಸ್ಟ್ರಿಂಗ್ ನ ಹೇಳ್ಕೊಡ್ತೀನಲ್ವಾ, ನಾನು ಯಾವಾಗ ಒಂದು ಸ್ಟ್ರಿಂಗ್ ನ ನಿಮಗೆ ಟೀಚ್ ಮಾಡ್ತೀನಿ ಅಂತ ಟೈಮಲ್ಲಿ ನಾನು ಎಫ್ ಸ್ಟ್ರಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಟೀಚ್ ಮಾಡ್ತೀನಿ. ಸೊ ಈಗ ನೀವು ಅಟ್ ಪ್ರೆಸೆಂಟ್ ನೀವೇನ್ ತಿಳ್ಕೊಬೇಕಪ್ಪ ಅಂತಂದ್ರೆ ಇದು ನಾನು ಪ್ರಿಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸಾಕಷ್ಟೇ. ಸೊ ಈ ಒಂದು ಫಾರ್ಮ್ಯಾಟ್ ನಾನು ಏನಕ್ಕೆ ಇದನ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸೋದಾದ್ರೆ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ನನಗಿಲ್ಲಿ ಈ ಬ್ರಾಕೆಟ್ಸ್ ಇದೆ ಅಲ್ವಾ, ಸೊ 1,1 ಅಂತ ಹೇಳ್ಬಿಟ್ಟು ಬ್ರಾಕೆಟ್ಸ್ ಇದೆ ಅಲ್ವಾ, ಅಲ್ಲಿ ನಾನು 1 ಮತ್ತೆ 1,2 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ದೀನಿ ಅಲ್ವಾ, ಈ ಒಂದು ಬ್ರಾಕೆಟ್ಸ್ಗೋಸ್ಕರ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ನಾನು ಇಲ್ಲಿ ಈ ಒಂದು ಎಫ್ ಸ್ಟ್ರಿಂಗ್ ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಇದನ್ನ ನೀವು ಈಗ ಸದ್ಯಕ್ಕೆ ತಿಳ್ಕೊಳ್ಳಿ. ಸೊ ಈಗ ನಮ್ಮ ಒಂದು ಕೋಡ್ಗೆ ಬರೋಣ. ಸೊ ಕೋಡ್ಗೆ ಬರೋಣ. ಈಗ ಜೆ ವ್ಯಾಲ್ಯೂ ಏನಾಗಿದೆ, 1 ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಳಗೆ ಹೋಗ್ಬಿಟ್ಟು ನಾವು ಏನ್ ಪ್ರಿಂಟ್ ನ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿಂಟ್ 1 ಐ ಕಮ ಜೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಬರ್ತೀನಿ. ಸೊ ಐ ಕಮ ಜೆ ಅಂತಂದ್ರೆ ಏನ್ ಪ್ರಿಂಟ್ ಮಾಡಬೇಕು, 1,1 ಬಂದ್ಬಿಟ್ಟು ಪ್ರಿಂಟ್ ಆಗಬೇಕು. ಸೊ ಪ್ರಿಂಟ್ ಆದ್ಮೇಲೆ ಏನ್ ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಎಂಡ್ ಇಸ್ ಈಕ್ವಲ್ ಟು ಒಂದು ಡಬಲ್ ಇನ್ವಿಟೆಡ್ ಕಾಮ್ ಹಾಕ್ಬಿಟ್ಟು ಸ್ಪೇಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಬೇಸಿಕಲಿ ಇದು ಏನ್ ಮಾಡುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನೆಕ್ಸ್ಟ್ ಯಾವಾಗ ಒಂದು ನೆಕ್ಸ್ಟ್ ಇಟರೇಷನ್ ರನ್ ಆಗುತ್ತಲ್ವಾ ಅವಾಗ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಇದನ್ನ ಬಂದ್ಬಿಟ್ಟು ಸೆಕೆಂಡ್ ಒಂದು ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಮಾಡೋದಿಲ್ಲ, ಸರಿನಾ. ಸೊ ಈಗ ನಾನು 1 to 10 ಏನಾದ್ರು ನಂಬರ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ, ಯಾವ ತರ ರನ್ ಆಗುತ್ತೆ ಬೇಸಿಕಲಿ 1 ಬಂದ್ಬಿಟ್ಟು ಫಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ, 2 ಬಂದ್ಬಿಟ್ಟು ಸೆಕೆಂಡ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ, 3 ಬಂದ್ಬಿಟ್ಟು ಥರ್ಡ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಬಟ್ ನಾನು ಯಾವಾಗ ಇದನ್ನ ಎಂಡ್ ಇಸ್ ಈಕ್ವಲ್ ಟು ಈ ತರ ಏನೊಂದು ಸ್ಪೇಸ್ ನ ಯೂಸ್ ಮಾಡಿದೆ ಅಲ್ವಾ, ಎಂಡ್ ಇಸ್ ಈಕ್ವಲ್ ಟು ಏನೊಂದು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಒಂದ್ ಸ್ವಲ್ಪ ಸ್ಪೇಸ್ ನ ಯೂಸ್ ಮಾಡಿದೆ, ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಬೇಸಿಕಲಿ ಇದು ಬಂದ್ಬಿಟ್ಟು ಅದ್ರ ಪಕ್ಕದಲ್ಲೇ ಪ್ರಿಂಟ್ ಮಾಡುತ್ತೆ. ಸೊ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಇದನ್ನ ರಿಮೂವ್ ಮಾಡ್ಬಿಟ್ಟು ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು ಇಲ್ಲಿ 1,1,1,2 2,1,2,2 ಅಂತ ಹೇಳ್ಬಿಟ್ಟು ಕೆಳಗೆ ಪ್ರಿಂಟ್ ಆಗಿದೆ. ಬಟ್ ನಾನು ಯಾವಾಗ ಇಲ್ಲಿ ಎಂಡ್ ಇಸ್ ಈಕ್ವಲ್ ಟು ಏನೊಂದು ಸ್ಪೇಸ್ ನ ಯೂಸ್ ಮಾಡಿದೆ ಅವಾಗ ಬಂದ್ಬಿಟ್ಟು 1,1,1,2 ಬಂದ್ಬಿಟ್ಟು ಏನಾಗಿತ್ತು, ಅದೇ ಸೇಮ್ ಲೈನ್ ಅಲ್ಲಿ ಪ್ರಿಂಟ್ ಆಗಿದೆ. ಅಂಡ್ ಆಲ್ಸೋ 2,1,2,2 ಲೈನ್ ಬಂದ್ಬಿಟ್ಟು ಇನ್ನೊಂದು ಡಿಫ್ರೆಂಟ್ ಲೈನ್ ಅಲ್ಲಿ ಪ್ರಿಂಟ್ ಆಗಿದೆ. ಸೊ ಲೆಟ್ ಮೀ ಕ್ಲಿಯರ್ ಇಟ್. ಸೊ ಅಂಡ್ ಇದನ್ನ ರಿಮೂವ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಲೆಟ್ಸ್ ಕಂಟ್ರೋಲ್ ಝೆಡ್ ಮಾಡೋಣ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಅನ್ಕೋತೀನಿ, ಎಂಡ್ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ಏನಾಯ್ತಪ್ಪ ಅಂದ್ರೆ ಜೆ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು. ಸೊ ನಮ್ಮ ಔಟ್ಪುಟ್ ಏನಾಯ್ತು 1,1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಯ್ತು. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ ಐ ವ್ಯಾಲ್ಯೂ ರನ್ ಆಗುತ್ತಿಲ್ಲ. ಸೊ ಏನಾಯ್ತು, ಇಲ್ಲಿವರೆಗೂ ರನ್ ಆಯ್ತಲ್ವಾ. ಸೊ ಇಲ್ಲಿವರೆಗೂ ರನ್ ಆದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯ್ತು ಅಂತಂದ್ರೆ ಜೆ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ, ಸರಿನಾ. ಯಾವಾಗ ಜೆ ವ್ಯಾಲ್ಯೂ 2 ಆಗುತ್ತೆ ಅವಾಗ ಬಂದ್ಬಿಟ್ಟು ನಮ್ಮ ಇನ್ನೊಂದು ಔಟ್ಪುಟ್ ಏನ್ ಪ್ರಿಂಟ್ ಆಗಬೇಕು, ಐ ವ್ಯಾಲ್ಯೂ ಏನಿದೆ ಆಲ್ರೆಡಿ 1 ಇದೆ, ಸರಿನಾ. ಐ ವ್ಯಾಲ್ಯೂ ಇನ್ನೂ ಇನ್ಕ್ರಿಮೆಂಟ್ ಆಗಿಲ್ಲ. ಯಾಕೆ ಅಂತಂದ್ರೆ ಪ್ರತಿ ಸಲ ಫಾರ್ ಎವ್ರಿ ಇಟರೇಷನ್ ಆಫ್ ಐ ಜೆ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟ್ ಇಟರೇಷನ್ ಎಲ್ಲಿವರೆಗೂ ಅದ್ರ ಒಂದು ಎಕ್ಸ್ಟರ್ನಲ್ ಬೌಂಡ್ ಇರುತ್ತಲ್ವಾ, ಇಲ್ಲಿ 1,10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ನಾನು ಲೆಟ್ಸ್ ಈಗ ಐ ವ್ಯಾಲ್ಯೂ ಏನಾದ್ರು 1 ಇದೆ ಅಂತಂದ್ರೆ ಇನ್ನರ್ ಲೂಪ್ ಬಂದ್ಬಿಟ್ಟು ಅಪ್ ಟು 1 to 10 ವರೆಗೂ ರನ್ ಆಗುತ್ತೆ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ನೆಕ್ಸ್ಟೆಡ್ ಲೂಪ್ಸ್, ಅಷ್ಟೇ ಇನ್ನೇನಿಲ್ಲ. ಔಟರ್ ಲೂಪ್ ಫಾರ್ ಎವ್ರಿ ಔಟರ್ ಲೂಪ್ ಅಂತಂದ್ರೆ ಸಿಂಗಲ್ ಯಾವಾಗ ಪ್ರತಿ ಸಲ ಫಾರ್ ಎವ್ರಿ ಇಟರೇಷನ್ ಆಫ್ ಔಟರ್ ಲೂಪ್ ಬಂದ್ಬಿಟ್ಟು ಇನ್ನರ್ ಲೂಪ್ ಬಂದ್ಬಿಟ್ಟು ಕಂಪ್ಲೀಟ್ ಇಟರೇಷನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಮುಗಿಸುತ್ತೆ, ಅಂತಂದ್ರೆ ಕಂಪ್ಲೀಟ್ ಆಗಿ ಕೋಡ್ ಬಂದ್ಬಿಟ್ಟು ರನ್ ಆಗುತ್ತೆ. ಇಲ್ಲ 1 to 10 ಅಂತ ಹೇಳ್ಬಿಟ್ಟು ನಾನು ಏನಾದ್ರು ಮೆನ್ಷನ್ ಮಾಡಿದ್ರೆ ಅಪ್ ಟು 1 to 10 ವರೆಗೂ ಏನಾಗುತ್ತಪ್ಪ ಅಂತಂದ್ರೆ ಲೂಪ್ ಬಂದ್ಬಿಟ್ಟು ರನ್ ಆಗುತ್ತೆ. ಸೊ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ ನೋಡಿ ಯಾವ ತರ ಅಂತ ಹೇಳ್ಬಿಟ್ಟು. ಲೆಟ್ಸ್ ಇಲ್ಲಿ 1 to 10 ಅಂತ ಹೇಳ್ಬಿಟ್ಟು ಬರ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು 1,1 1,2 1,3 1,4 1,5 1,6 1,7 1,8 1,9 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇಲ್ಲಿ ಬೇಸಿಕಲಿ ಏನಿಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು 1 ಅಂತ ಹೇಳ್ಬಿಟ್ಟು ಕಾಣ್ತಾ ಇದೆ ಅಲ್ವಾ, ಇದು ಬಂದ್ಬಿಟ್ಟು ಐ ವ್ಯಾಲ್ಯೂ, ಸರಿನಾ. ಸೊ ಯಾವಾಗ ಐ ಬಂದ್ಬಿಟ್ಟು 1 ಇತ್ತು, ಸೊ ಇದನ್ನ ಸ್ವಲ್ಪ ಕೆಳಗಿಳಿಸೋಣ ಗೈಸ್, ಅಂಡ್ ಇದನ್ನ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಸೊ ಯಾವಾಗ ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಇತ್ತು, ಸೊ ಯಾವಾಗ ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಇತ್ತು, ಜೆ ಎಲ್ಲಿವರೆಗೂ ರನ್ ಆಗಿದೆಪ್ಪ ಅಂತಂದ್ರೆ 1,1, ಸೊ 1,2 ನೋಡಿ ಐ ವ್ಯಾಲ್ಯೂ 1 ಇದೆ, ಚೇಂಜ್ ಆಗಿಲ್ಲ. 1,2 1,3 1,4 ಅಪ್ ಟು 1,9 ವರೆಗೂ ಪ್ರಿಂಟ್ ಆಗಿದೆ. ಅಂಡ್ ಆಲ್ಸೋ ಯಾವಾಗ ಜೆ ವ್ಯಾಲ್ಯೂ 2 ಆಯ್ತು ಅವಾಗ ಏನಾಯ್ತಪ್ಪ ಅಂದ್ರೆ ಮತ್ತೆ ಏನಾಯ್ತು, ಸೊ ಐ ವ್ಯಾಲ್ಯೂ ಯಾವಾಗ 2 ಆಯ್ತು ಮತ್ತೆ ಜೆ ಏನಾಯ್ತು, ಅವಾಗಲೂ ಕೂಡ ಏನ್ ಮಾಡ್ತಪ್ಪ ಅಂದ್ರೆ ಪ್ರತಿ ಸಲ ಫಾರ್ ಐ ಎವ್ರಿ ಇಟರೇಷನ್ ಕೂಡ ಏನಾಗುತ್ತೆ ಜೆ ಕಂಪ್ಲೀಟ್ ಆಗಿ ರನ್ ಆಗುತ್ತೆ. ಸೊ ಅವಾಗಲೂ ಕೂಡ ಏನಾಯ್ತು 1,1, ಸೊ 2,1 2,2 2,3 ಅಪ್ ಟು 2,9 ವರೆಗೂ ರನ್ ಆಯ್ತು. ಸೊ ಈಗ ನಿಮ್ಗೆ ಯಾವ ತರ ಒಂದು ಜೆ ರನ್ ಆಗುತ್ತೆ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಜೆ ಇಸ್ ಈಕ್ವಲ್ ಟು 2 ಆಯ್ತು. ಈಗ ನಮ್ಮ ಔಟ್ಪುಟ್ ಏನ್ ಬರ್ಬೇಕು ಇಲ್ಲಿ 1,2 ಬರಬೇಕು. ಸೊ ಸರಿನಾ, ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಸುಮ್ಮನೆ ಇನ್ಸ್ಟೆಡ್ ಆಫ್ 10 ಬಂದ್ಬಿಟ್ಟು 3ನೇ ಮಾಡ್ತೀನಿ. ಸೊ ಈಗ ಏನಾಯ್ತು ಇಲ್ಲಿ 1,2 ಆಯ್ತು. ಸೊ ಈಗ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಜೆ ವ್ಯಾಲ್ಯೂ ಬಂದ್ಬಿಟ್ಟು 3 ಆಗುತ್ತೆ. ಸೊ ಯಾವಾಗ ಜೆ ವ್ಯಾಲ್ಯೂ ಬಂದ್ಬಿಟ್ಟು 3 ಆಗುತ್ತೆ, ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಎಕ್ಸ್ಟರ್ನಲ್ ಬೌಂಡ್ ಬಂದ್ಬಿಟ್ಟು ನಾವು 3 ಕೊಟ್ಟಿದ್ವಿ. ಸೊ 3 ಕೊಟ್ಟಿದ್ವಿ ಅಂತಂದ್ರೆ ನಮ್ಮ ಒಂದು
ಫಾರ್ ಲೂಪ್ ಎಲ್ಲಿವರೆಗೂ ರನ್ ಆಗಬೇಕು ಅಪ್ ಟು 2 ವರೆಗೂ ಮಾತ್ರ ರನ್ ಆಗಬೇಕು. ಸೊ ಅವಾಗ ಏನಾಗುತ್ತೆ ಈ ಲೂಪ್ ಬಂದ್ಬಿಟ್ಟು ಎಂಡ್ ಆಗುತ್ತೆ. ಸೊ ಎಂಡ್ ಆದ್ಮೇಲೆ ಏನ್ ಮಾಡುತ್ತಪ್ಪ ಅಂದ್ರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಈ ತರ ಏನಾದ್ರು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿದೀನಿ ಅಂತಂದ್ರೆ ಬೇಸಿಕಲಿ ಇದು ಏನ್ ಮಾಡುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಏನಾದ್ರು ನಾನು ಇದನ್ನ ಹಾಕ್ದಂಗೆ ಏನಾದ್ರು ರನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರಿನಾ. ಸೊ ಇದನ್ನ ಹಾಕ್ದಂಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದ್ಬಿಟ್ಟು ಓಕೆ ಗೈಸ್ ನನ್ನ ಔಟ್ಪುಟ್ ಬಂದ್ಬಿಟ್ಟು ಕರೆಕ್ಟಾಗಿ ಪ್ರಿಂಟ್ ಆಗಿಲ್ಲ. 1 ಮಿನಿಟ್ ಗೈಸ್ ನಾನು ಇದನ್ನ ಸೇವ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದ್ಬಿಟ್ಟು 1,1 1,2 2,1 2,2 ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಪ್ರಿಂಟ್ ಆಗಿದೆ. ಸೊ ನಾನು ಯಾವಾಗ ಇದನ್ನ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಹಾಕ್ತೀನಿ ಸೊ ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಜೆ ಕಂಪ್ಲೀಟ್ ಆಗಿ ಯಾವಾಗ ರನ್ ಆಗುತ್ತಲ್ವಾ, ಸೊ ಜೆ ಯಾವಾಗ ಕಂಪ್ಲೀಟ್ ಆಗಿ ರನ್ ಆಗುತ್ತೆ ಅವಾಗ ಏನ್ ಮಾಡುತ್ತಪ್ಪ ಅಂತಂದ್ರೆ ಸೊ ಜೆ ಬಂದ್ಬಿಟ್ಟು 1 ಕೂಡ ರನ್ ಆಯ್ತು 2 ಕೂಡ ರನ್ ಆಯ್ತು ಅವಾಗ ಏನ್ ಮಾಡುತ್ತಪ್ಪ ಅಂದ್ರೆ ನೆಕ್ಸ್ಟ್ ಲೈನ್ ಹೋಗುತ್ತೆ. ಸೊ ನೆಕ್ಸ್ಟ್ ಲೈನ್ ಹೋಗುತ್ತೆ ಅಂತಂದ್ರೆ ಈ ನೆಕ್ಸ್ಟ್ ಏನೊಂದು ಐ ವ್ಯಾಲ್ಯೂ ಯಾವಾಗ 2 ಆಗುತ್ತೆ ಅದು ಬಂದ್ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಾಕಿರುವಂತದ್ದು ಅಷ್ಟೇ, ಏನಿಲ್ಲ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ಏನಾಯ್ತು ಐ ಬಂದ್ಬಿಟ್ಟು ಕಂಪ್ಲೀಟ್ ರನ್ ಅಂದಾಗ ಜೆ ವ್ಯಾಲ್ಯೂ ಬಂದ್ಬಿಟ್ಟು 2 ಆಯ್ತು. ಸೊ ಜೆ ವ್ಯಾಲ್ಯೂ ಯಾವಾಗ 2 ಆಯ್ತು ಈಗ ಮತ್ತೆ ಐ ವ್ಯಾಲ್ಯೂ ಬಂದ್ಬಿಟ್ಟು ಯಾವಾಗ 2 ಆಯ್ತು. ಸೊ ಜೆ ಎಲ್ಲಿಂದ ರನ್ ಆಗುತ್ತೆ ಮತ್ತೆ ಜೆ ಬಂದ್ಬಿಟ್ಟು ಮತ್ತೆ 1 ಇಂದ ರನ್ ಆಗುತ್ತೆ. ಸೊ ಅವಾಗ ಏನಾಯ್ತು ಜೆ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು. ಸೊ ಜೆ ವ್ಯಾಲ್ಯೂ ಯಾವಾಗ 1 ಆಗುತ್ತೆ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ ಏನು ಪ್ರಿಂಟ್ ಆಗಬೇಕು ಕೋಡ್ನ ಪ್ರಕಾರ 2,1 ಆಗಬೇಕು. ಅಂಡ್ ಆಲ್ಸೋ ಈಗ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿವರೆಗೂ ಪ್ರಿಂಟ್ ಆಯ್ತು. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಜೆ ವ್ಯಾಲ್ಯೂ ಏನಾಯ್ತು ಇನ್ಕ್ರಿಮೆಂಟ್ ಆಯ್ತು. ಸೊ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯ್ತು ಅಂತಂದ್ರೆ ಜೆ ವ್ಯಾಲ್ಯೂ ಏನಾಗಬೇಕು 2 ಆಗಬೇಕು. ಸೊ ನಮ್ಮ ಔಟ್ಪುಟ್ ಏನು ಬರಬೇಕು 2,2 ಬರಬೇಕು. ಸೊ ಇಲ್ಲೇನಾಗಿದೆ ನೀವು ನೋಡ್ತಾ ಇರ್ಬೋದು 2,1 ಮತ್ತೆ 2,2 ಬಂದು ಪ್ರಿಂಟ್ ಆಗಿದೆ. ಸೊ ಈ ತರ ನಾವು ಒಂದು ನೆಕ್ಸ್ಟೆಡ್ ಲೂಪ್ಸ್ ನ ಒಂದು ವರ್ಕ್ ಫ್ಲೋನ ನೋಡಿದ್ವಿ. ಸೊ ನಿಮ್ಗೆ ನೆಕ್ಸ್ಟೆಡ್ ಲೂಪ್ ನ ವರ್ಕ್ ಫ್ಲೋ ಯಾವ ತರ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಾರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸರಿನಾ. ಇದು ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ನಿಮ್ಗೆ ಹೇಳುವಂತ ಇನ್ನೊಂದು ಎಕ್ಸಾಂಪಲ್ ಕೂಡ ನಾನು ನಿಮ್ಗೆ ಹೇಳುವಂತ ಇನ್ನೊಂದು ಎಕ್ಸಾಂಪಲ್ ಕೂಡ ರನ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಅರ್ಥ ಆಗುತ್ತೆ. ಸೊ ಅದ್ಯಾವ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ಸ್ ಐ ನೀಡ್ ಟು ಪ್ರಿಂಟ್ ಟೇಬಲ್ಸ್ ನ ಪ್ರಿಂಟ್ ಮಾಡಬೇಕು. ಸೊ ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ಲೆಟ್ ಮಿ ಪುಟ್ ಮಲ್ಟಿ ಲೈನ್ ಕಮೆಂಟ್ ನ ಹಾಕ್ತಾ ಇದೀನಿ. ಸೊ ಮಲ್ಟಿ ಲೈನ್ ನ ಕಮೆಂಟ್ ನ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಏನೊಂದು ಎಕ್ಸಾಂಪಲ್ ಇದೆ ಅದನ್ನ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಲೆಟ್ಸ್ ಈಗ ಅಂದ್ಕೊಳ್ಳಿ ನೀವು ಟೇಬಲ್ಸ್ ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಬೇಸಿಕಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಫಾರ್ ಐ ಇನ್ ರೇಂಜ್ ಸರಿನಾ. ಎಲ್ಲಿಂದ ಅಂದ್ರೆ ನಾನು ಲೆಟ್ಸ್ ನಾನು 1 to 10 ಟೇಬಲ್ಸ್ ನ ಪ್ರಿಂಟ್ ಮಾಡಬೇಕು ಸರಿನಾ, ಅಥವಾ 1 to 20 ಟೇಬಲ್ಸ್ ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇನ್ಸ್ಟೆಡ್ ಆಫ್ ಈ ಏನೊಂದು ನಾವು ನಿಮಗೆ ಗೊತ್ತಿರ್ಬೋದು ನಾವು ಯಾವಾಗ ಸಣ್ಣ ಹುಡುಗರು ಇರ್ತೀವಿ ಅಂತ ಟೈಮಲ್ಲಿ ನಮ್ಮ ಮನೇಲಿ ಏನ್ ಮಾಡೋರಪ್ಪ ಅಂದ್ರೆ ಈ ಮಗ್ಗಿ ಪುಸ್ತಕ ಅಂತ ಹೇಳ್ಬಿಟ್ಟು ಬರೋದು. ಸೊ ಆ ಮಗ್ಗಿ ಪುಸ್ತಕನ ತಗೊಂಬಂದು ಏನ್ ಮಾಡೋರಪ್ಪ ಅಂತಂದ್ರೆ ಆ ಟೈಮಲ್ಲಿ ಬಂದ್ಬಿಟ್ಟು ನಮಗೆ ತೋರ್ಸೋರು ನೋಡಿ ಇದನ್ನ ಓದಿ ಟೇಬಲ್ಸ್ ಬ್ಯಾಟ್ ಮಾಡಿ ಅಂತ ಹೇಳ್ಬಿಟ್ಟು ಮನೇಲಿ ಏನ್ ಮಾಡೋರು ಕುಂಡಿಸ್ಕೊಂಡು ಕ್ಲೀನ್ ಆಗಿ ಗಟ್ಟೋಡ್ಸೋರು. ಸೊ ಅದ್ರ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ನಾನೀಗ ನಿಮ್ಗೆ 1 to 20 ಯಾವ ತರ ಟೇಬಲ್ಸ್ ನ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಕೋಡಲ್ಲಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಏನ್ ಮಾಡ್ತೀನಪ್ಪ 1 to 11 ಏನ್ ಮಾಡ್ತಾ ಇದೀನಿ ಫಸ್ಟ್ 11 ಏನ್ ಮಾಡ್ತಾ ಇದೀನಿ ಅಂತಂದ್ರೆ ನಾ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅಂಡ್ ಐ ಇನ್ ರೇಂಜ್ ಇನ್ನೊಂದು ಫಾರ್ ಲೂಪ್ ಯೂಸ್ ಮಾಡ್ತಿದ್ದೀನಿ. ಇಲ್ಲೂ ಕೂಡ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ 1 to 21 ಮಾಡೋಣ ಸರಿನಾ, 1 to 21 ಮಾಡೋಣ. ಅಂಡ್ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸೊ ಫಸ್ಟ್ ನಾನು ಐನ ಪ್ರಿಂಟ್ ಮಾಡ್ತೀನಿ. ಸೊ ಐ ಮತ್ತೆ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಸ್ಟ್ರಿಂಗ್ ನ ಯೂಸ್ ಮಾಡೋಣ ಸರಿನಾ, ಸ್ಟ್ರಿಂಗ್ ನ ಯೂಸ್ ಮಾಡೋಣ. ಸ್ಟ್ರಿಂಗ್ ಒಳಗಡೆ ಏನಾಗ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಹ್ಯಾಡ್ ಇಯರ್ ಎಕ್ಸ್ ನ ಹಾಕ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಜೆ ನ ಪ್ರಿಂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಈಕ್ವಲ್ಸ್ ನ ಪ್ರಿಂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಮತ್ತೆ ಜೆ ನ ಏನೊಂದು ಮಲ್ಟಿಪ್ಲಿಕೇಶನ್ ಏನೊಂದು ಮಾಡಬೇಕು ಅದಕ್ಕೋಸ್ಕರ ಏನ್ ಮಾಡ್ತೀನಪ್ಪ ಅಂದ್ರೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಾನು. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ಇದನ್ನ ರನ್ ಮಾಡಿ ತೋರಿಸಿದ್ರೆ ಸೊ ನಮ್ಮ ಔಟ್ಪುಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ 1 1 1 1 2 10 3 30 40 50 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಸೊ ಇಲ್ಲ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪುಟ್ಟಿಯರ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಒಂದು ಸ್ವಲ್ಪ ಟರ್ಮಿನಲ್ ನಿಮಗೆ ಔಟ್ಪುಟ್ ನ ತೋರಿಸಿದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದ್ಬಿಟ್ಟು ಅಪ್ ಟು 20 ವರೆಗೂ ರನ್ ಆಗಿದೆ ಗೈಸ್. ಸೊ ನಾನು ಇಲ್ಲಿ ಬೇಸಿಕಲಿ ತಪ್ಪೇನು ಮಾಡಿದ್ದೀನಿ ಅಂತಂದ್ರೆ 1 to 10 ಮಾತ್ರ ಪ್ರಿಂಟ್ ಮಾಡಿದ್ದೀನಿ. ಲೆಟ್ ಮಿ ಚೇಂಜ್ ಇಟ್. ಸೊ ಇಲ್ಲಿ ಬಂದ್ಬಿಟ್ಟು 21 ವರೆಗೂ ಐ ಬಂದ್ಬಿಟ್ಟು 21 ವರೆಗೂ ರನ್ ಆಗಬೇಕು. ಅಂಡ್ ಆಲ್ಸೋ ಇದು ಬಂದ್ಬಿಟ್ಟು 11 ವರೆಗೂ ರನ್ ಆಗಬೇಕು. ಸೊ ಈಗ ಬಂದ್ಬಿಟ್ಟು ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ ನ ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 1 to ಕಂಪ್ಲೀಟ್ ಏನಾಗಿದೆಯಪ್ಪ ಅಂತಂದ್ರೆ ಅಪ್ ಟು 1 to 10 ಏನಿದೆ ಅದು ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಕಂಪ್ಲೀಟ್. ಸೊ 1 to 20 ಏನಿದೆ ಕಂಪ್ಲೀಟ್ ಟೇಬಲ್ಸ್ ಪ್ರಿಂಟ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು 1 ಟೇಬಲ್ ಪ್ರಿಂಟ್ ಆಗಿದೆ, 2 ಪ್ರಿಂಟ್ ಆಗಿದೆ, 3 ಪ್ರಿಂಟ್ ಆಗಿದೆ, 4 ಪ್ರಿಂಟ್ ಆಗಿದೆ, 5 ಪ್ರಿಂಟ್ ಆಗಿದೆ, 6 ಪ್ರಿಂಟ್ ಆಗಿದೆ, 7 8 9 10 11 12 13 14 15 16 17 18 19 20 ವರೆಗೂ ಕೂಡ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಟೇಬಲ್ಸ್ ನ ಪ್ರಿಂಟ್ ಮಾಡಿದೀವಿ. ಸೊ ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಸರಿನಾ. ಟೇಬಲ್ಸ್ ಡಾಟ್ ಟಿ ಎಕ್ಸ್ ಟಿ ಅಂತ ಹೇಳ್ಬಿಟ್ಟು ಏನೊಂದು
ಈಗ ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಈ ಥರ ಪ್ರಿಂಟ್ ಆಗಿದೆ ಸರಿನಾ. ಏನಾಗಿದೆ ಅಂತಂದ್ರೆ ಸೊ ಪ್ರತಿಯೊಂದಿಗೂ ಕೂಡ ಟೇಬಲ್ಸ್ ಪ್ರಿಂಟ್ ಆಗಿದೆ 8 7 6 5 4 ಅಂತ ಹೇಳ್ಬಿಟ್ಟು ತುಂಬ ಪ್ರಿಂಟ್ ಆಗಿದೆ. ಸೊ ನೀವು ನೋಡಿ ಎಷ್ಟು ಕ್ಲೀನಾಗಿ ಪ್ರಿಂಟ್ ಆಗಿದೆ 1 2 3 4 5 6 ಇಲ್ಲಿಂದ ನೋಡಿ. ಸೊ ಇಲ್ಲಿಂದ ಏನು ನಾನು ಪ್ರಿಂಟ್ ಆಗಿರೋ ತೋರಿಸ್ತಾ ಇದ್ದೀನಿ 1 1 2 1 3 1 4 5 6 7 8 ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಪ್ರಿಂಟ್ ಆಗಿದೆ. ಸೊ ಇದು ಈಗ ಯಾವ ತರ ರನ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಬೇಸಿಕಲಿ ಏನಾಯ್ತಪ್ಪ ಅಂತಂದ್ರೆ ಫಸ್ಟ್ ನಾವು ಏನೇನು ಮಾಡಿದ್ವಿ ಅಂದ್ರೆ ಫಾರ್ ಐ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ವಿ. ಅಂಡ್ ಆಲ್ಸೋ ಐ ಬಂದ್ಬಿಟ್ಟು ಎಲ್ಲಿವರೆಗೂ ರನ್ ಆಗಬೇಕಪ್ಪ ಅಂದ್ರೆ 1 to 20 1 to 20 ವರೆಗೂ ರನ್ ಆಗಬೇಕು. ಸೊ ಅಂತಂದ್ರೆ ನಾವು ಇಲ್ಲಿ ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂದ್ರೆ 1 to 20 ಟೇಬಲ್ಸ್ನ ಪ್ರಿಂಟ್ ಮಾಡ್ತಾ ಇದೀವಿ ಸರಿನಾ. ಅಂಡ್ ಈಗ ನೆಕ್ಸ್ಟ್ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡಿದೀವಪ್ಪ ಅಂದ್ರೆ ಜೆ ಒಳಗಡೆ ಬಂದ್ಬಿಟ್ಟು ಜೇನ್ ಹಾಕಿದ್ವಿ. ಸೊ ಜೆ ಬೇಸಿಕಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಒನ್ ಒನ್ ಟೇಬಲ್ ಅಪ್ ಟು ಎಲ್ಲಿವರೆಗೂ ರನ್ ಆಗಬೇಕು ಅಂತಂದ್ರೆ 1 1 1 1 2 2 1 3 3 ಅಪ್ ಟು ಎಲ್ಲಿವರೆಗೂ ರನ್ ಆಗಬೇಕಪ್ಪ ಅಂದ್ರೆ 1 to 10 ವರೆಗೂ ಪ್ರಿಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಬರ್ದೇನೆ. ಅಂಡ್ ನೆಕ್ಸ್ಟ್ ನಾನು ಏನ್ ಮಾಡಿದೀನಪ್ಪ ಅಂತಂದ್ರೆ ಐ ಮತ್ತೆ ಜೆ ಬಂದ್ಬಿಟ್ಟು ಇಂಟು ಮಾಡ್ಬಿಟ್ಟು ನಾನು ಏನ್ ಮಾಡಿದೀನಪ್ಪ ಅಂದ್ರೆ ಅದ್ರ ಔಟ್ಪುಟ್ ನ ಬಂದ್ಬಿಟ್ಟು ನಾನು ಇಲ್ಲಿ ಬರ್ದಿರುವಂತದ್ದು. ಸೊ ಇದು ಯಾವ ತರ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಸೊ ಐ ವ್ಯಾಲ್ಯೂ ಏನಾಯ್ತಪ್ಪ ಅಂತಂದ್ರೆ ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಐ ವ್ಯಾಲ್ಯೂ ಯಾವಾಗ 1 ಆಗುತ್ತೆ ಸೊ ಐ ವ್ಯಾಲ್ಯೂ ಏನಾಯ್ತು ಇಲ್ಲಿ 1 ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಜೆ ವ್ಯಾಲ್ಯೂ ಸರಿನಾ. ನೆಕ್ಸ್ಟ್ ಏನಾಗುತ್ತೆ ಜೆ ಬಂದ್ಬಿಟ್ಟು ಐನ ಒಂದು ಪ್ರತಿ ಇಟರೇಷನ್ಗೂ ಕೂಡ ಜೆ ಬಂದ್ಬಿಟ್ಟು ಎಲ್ಲಿವರೆಗೂ ರನ್ ಆಗುತ್ತೆ ಕಂಪ್ಲೀಟ್ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಜೆ ಬಂದ್ಬಿಟ್ಟು ಎಲ್ಲಿವರೆಗೂ ರನ್ ಆಗುತ್ತೆ ಜೆ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 1 ಇಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ರನ್ ಆಗುತ್ತೆ 10 ವರೆಗೂ ರನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಜೆ ವ್ಯಾಲ್ಯೂ ಯಾವಾಗ 1 ಆಯ್ತು ಇಲ್ಲಿ ಪ್ರಿಂಟ್ ಏನ ಪ್ರಿಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಐ ಇಂಟು ಜೆ ಈಸ್ ಈಕ್ವಲ್ ಟು ಏನ್ ಮಾಡಬೇಕು ಐ ಸ್ಟಾರ್ ಜೆ ಅಂತಂದ್ರೆ 1 ಸ್ಟಾರ್ 1 1 ಸ್ಟಾರ್ 1 ಅಂದ್ರೆ 1 ಇಂಟು 1 1 ಇಂಟು 1 ಔಟ್ಪುಟ್ ಏನ್ ಬರ್ಬೇಕು ನಮಗೆ 1 ಬರಬೇಕು ಸರಿನಾ. ಈಗ ಏನಾಯ್ತಪ್ಪ ಅಂದ್ರೆ 1 ಇಂಟು 1 ಅಂತ ಹೇಳ್ಬಿಟ್ಟು ಇದು ಪ್ರಿಂಟ್ ಆಯ್ತು. ಫಸ್ಟ್ ಲೈನ್ ಏನಾಯ್ತು ಪ್ರಿಂಟ್ ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಜೆ ವ್ಯಾಲ್ಯೂ ಏನಾಯ್ತು ಇನ್ಕ್ರಿಮೆಂಟ್ ಆಯ್ತು. ಜೆ ವ್ಯಾಲ್ಯೂ ಏನಾಯ್ತು 2 ಆಯ್ತು. ಜೆ ವ್ಯಾಲ್ಯೂ ಯಾವಾಗ 2 ಆಗುತ್ತೆ ಅವಾಗ ಬಂದ್ಬಿಟ್ಟು ಇಲ್ಲಿ ಐ 1 2 ಏನಾಗುತ್ತೆ ಔಟ್ಪುಟ್ ಬಂದ್ಬಿಟ್ಟು ನಮಗೆ 2 ಆಗುತ್ತೆ. ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಇಟರೇಷನ್ ಅಲ್ಲಿ ಜೆ ವ್ಯಾಲ್ಯೂ ಬಂದ್ಬಿಟ್ಟು 3 ಆಗುತ್ತೆ. ಸೊ ಜೆ ವ್ಯಾಲ್ಯೂ ಯಾವಾಗ 3 ಆಗುತ್ತೆ ಐ ವ್ಯಾಲ್ಯೂ ಬಂದ್ಬಿಟ್ಟು ಸೇಮ್ ಇರುತ್ತೆ. ಯಾಕೆ ಅಂತಂದ್ರೆ ಫಾರ್ ಎವ್ರಿ ಇಟರೇಷನ್ ಆಫ್ ಐ ಜೆ ಬಂದ್ಬಿಟ್ಟು ಏನೊಂದು ಇನ್ನರ್ ಲೂಪ್ ಇದೆ ಅದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರನ್ ಆಗಬೇಕು ಗೈಸ್. ಇದು ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಏನಾಯ್ತು ಐ ಬಂದ್ಬಿಟ್ಟು 1 ಇದೆ ಜೆ ವ್ಯಾಲ್ಯೂ ಏನಾಯ್ತು ನೆಕ್ಸ್ಟ್ 3 ಆಯ್ತು. ಸೊ ಔಟ್ಪುಟ್ ಏನ್ ಬರಬೇಕು ಅಪ್ ಟು 3 ಅಂತ ಹೇಳ್ಬಿಟ್ಟು ಬರಬೇಕು. ಅದೇ ತರ ಎಲ್ಲಿವರೆಗೂ ರನ್ ಆಗುತ್ತಪ್ಪ ಅಂದ್ರೆ ಅಪ್ ಟು 10 ವರೆಗೂ ರನ್ ಆಗುತ್ತೆ. ಸೊ ಜೆ ವ್ಯಾಲ್ಯೂ ಏನಾಯ್ತು 10 ಆಯ್ತು. ಅಂಡ್ ಇಲ್ಲಿ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಏನಾಯ್ತು 1 10 ನಮ್ಮ ಔಟ್ಪುಟ್ ಬಂದ್ಬಿಟ್ಟು 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ ಜೆ ವ್ಯಾಲ್ಯೂ 11 ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಔಟ್ ಆಫ್ ಬೌಂಡ್ ಬರುತ್ತೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಲೂಪ್ ಬ್ರೇಕ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ಬಿಟ್ಟು ಏನಾಗುತ್ತಪ್ಪ ಅಂದ್ರೆ 2 ಆಗುತ್ತೆ. ಸೊ ಜೆ ವ್ಯಾಲ್ಯೂ ಬಂದ್ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1 ಇಂದ ಸ್ಟಾರ್ಟ್ ಆದಾಗ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ 2 1s 2. ಸೊ 2 1s ಏನಾಯ್ತು 2. ಅದೇ ತರ 2 2s 4 2 3s 6 ಅಂತ ಹೇಳ್ಬಿಟ್ಟು ಎಲ್ಲಿವರೆಗೂ ರನ್ ಆಗುತ್ತೆ 10 ವರೆಗೂ ರನ್ ಆಗುತ್ತೆ. ಸೊ ಅದೇ ತರ ಬಂದ್ಬಿಟ್ಟು ನಮ್ಮ ಒಂದು ಐ ವ್ಯಾಲ್ಯೂ ಎಲ್ಲಿವರೆಗೂ ರನ್ ಆಗುತ್ತಪ್ಪ ಅಂದ್ರೆ ಟಿಲ್ ಏನಾಗುತ್ತಪ್ಪ ಅಂದ್ರೆ 20 ವರೆಗೂ ರನ್ ಆಗುತ್ತೆ. ಸೊ 20 ವರೆಗೂ ರನ್ ಆಗುತ್ತೆ ಅವಾಗ ಏನಾಯ್ತು ಜೆ ಬಂದ್ಬಿಟ್ಟು 1 ಇರುತ್ತೆ. ಸೊ 20 1s 20 ನೆಕ್ಸ್ಟ್ ಜೆ ವ್ಯಾಲ್ಯೂ ಬಂದ್ಬಿಟ್ಟು ಇನ್ಕ್ರಿಮೆಂಟ್ ಆಯ್ತು 20 2s 40 ಅಂತ ಹೇಳ್ಬಿಟ್ಟು ಈ ತರ ಏನಾಯ್ತು ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಎಲ್ಲಿವರೆಗೂ ರನ್ ಆಗುತ್ತಪ್ಪ ಅಂದ್ರೆ ಅಪ್ ಟು 20 10s 200 ವರೆಗೂ ರನ್ ಆಗುತ್ತೆ ಗೈಸ್. ಆಮೇಲೆ ಇಲ್ಲಿ ಒಂದು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಎಂತಕ್ಕೆ ಹಾಕಿದೀನಪ್ಪ ಅಂತಂದ್ರೆ ಪ್ರತಿ ಟೇಬಲ್ ಆದ್ಮೇಲೆ ಈಗ ಲೆಟ್ಸ್ 1 10s 10 ಆದ್ಮೇಲೆ ಏನಾಗಬೇಕಪ್ಪ ಅಂದ್ರೆ ಒಂದು ಲೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಲೈಕ್ 2 1s ಟೇಬಲ್ ನ ಪ್ರಿಂಟ್ ಮಾಡು. ನೆಕ್ಸ್ಟ್ 2 1s ಟೇಬಲ್ ಪ್ರಿಂಟ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನು 3 1s ಟೇಬಲ್ ನ ಒಂದು ಲೈನ್ ಬಿಟ್ಟು ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ಬರ್ದಿರುವಂತದ್ದು. ಸೊ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸೋದಾರೆ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು 15 1s 15 ಆಗಿದೆ. ನೆಕ್ಸ್ಟ್ ಏನಾಗಿದೆ ಒಂದು ಲೈನ್ ನ ಬಂದ್ಬಿಟ್ಟು ನಾವು ಇಲ್ಲಿ ಬಿಟ್ಟಿದೀವಿ. ಸೊ ನಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕಾಣ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ಏನಾಗಿದೆ ಇಲ್ಲಿ 16 1s ಪ್ರಿಂಟ್ ಮಾಡಿದೆ 17 1s ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈ ತರ ನೀವೇನ್ ಮಾಡಿಯಪ್ಪ ಅಂದ್ರೆ ನಿಮ್ಮ ಮನೆ ಯಾರಾದ್ರೂ ಸಣ್ಣ ಮಕ್ಕಳಿದ್ರೆ ಲೈಕ್ ಅಂಗನವಾಡಿ ಅಥವಾ ಯಾವ್ದಾದ್ರು ಸ್ಕೂಲ್ ಮಕ್ಕಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸುಮ್ನೆ ಬೆಟರ್ ಅಂತಂದ್ರೆ ಮಲ್ಗಿ ಪುಸ್ತಕಕ್ಕೆ ಏನಾದ್ರು ನೀವು ದುಡ್ಡು ಕೊಡೋ ಬದಲು ಇದನ್ನ ಏನ್ ಮಾಡಿಯಪ್ಪ ಅಂತಂದ್ರೆ ಸುಮ್ನೆ ಇದನ್ನ ಪ್ರಿಂಟ್ ಮಾಡ್ಬಿಟ್ಟು ಅವರಿಗೆ ಇದರಲ್ಲಿ ಓದಿಸ್ಬಿಡಿ ಅಷ್ಟೇ. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ನೆಕ್ಸ್ಟೆಡ್ ಲೂಪ್ಸ್ ನಾವು ಯಾವ ತರ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಓಕೆ ಗೈಸ್ ನಿಮಗೆ ಈ ವಿಡಿಯೋದಲ್ಲಿ ನೆಕ್ಸ್ಟೆಡ್ ಲೂಪ್ಸ್ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಓಕೆ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ. ಅಂಡ್ ಆಲ್ಸೋ ನಾನೀಗ ನೋಟ್ಸ್ನ ಓಪನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಕೆಲವೊಂದು ಅಸೈನ್ಮೆಂಟ್ ಕ್ವಶನ್ ಕೊಟ್ಟಿರ್ತೀನಿ. ಇದನ್ನ ಪ್ರಿಂಟ್ ಮಾಡುವಂತ ಜವಾಬ್ದಾರಿ ನಿಮ್ದು ಗೈಸ್. ಇದನ್ನ ನೀವು ಔಟ್ಪುಟ್ನ ಏನೋ ಒಂದು ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಇಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್.